ಉಪಸ್ಥಿತರಿರುವಂತಹ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರು ಹಾಗೂ ನಮ್ಮ ತಾಲೂಕಿನ ನಿರ್ದೇಶಕರಾದಂತಹ ಹಾಗೆ ಹುಳ್ಳಿಕೆಂಪುದೊಡ್ಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಈ ಒಂದು ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಕೃಷ್ಣೇಗೌಡ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಜರಾಗಿರುವಂತಹ ಕಾರ್ಯದರ್ಶಿಯವರು ಲಾಸ್ಟ್ ಇಯರ್ದು ಆಗಿರಬಹುದು ಜಮಾ ಖರ್ಚಿನ ಹಾಗೆ ಪ್ರಸಕ್ತ ಸಾಲಿನಲ್ಲಿ ಬಂದಂತಹ ಲಾಭ ಹಾಗೆ ಕಂಪೇರ್ ಮಾಡಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅವೆಲ್ಲ ತಮಗೆಲ್ಲರ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮದಲ್ಲಿ ಒಂದು ಶಾಲೆ, ಆಸ್ಪತ್ರೆ ಹಾಗೆ ಅಂಗನವಾಡಿ ಎಷ್ಟು ಮುಖ್ಯವೋ ಅದೇ ರೀತಿ ಗ್ರಾಮಾಭಿವೃದ್ಧಿಯಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಭಿವೃದ್ಧಿ ಆಗಬೇಕಂತಂದ್ರೆ ನಾವುಗಳು ಸರಬರಾಜು ಮಾಡುವಂತಹ ಗುಣಮಟ್ಟದ ಹಾಲಿನ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಏನು ನಮ್ಮ ಹುಳ್ಳಿಕೆಂಪುದೊಡ್ಡಿ ಗ್ರಾಮದಲ್ಲಿ ಪ್ರಸ್ತುತ ಕಡಿಮೆ ಹಾಲು ಶೇಖರಣೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಹಸುಗಳನ್ನು ಕಟ್ಕೊಂಡು ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಅತಿ ಹೆಚ್ಚು ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಅಂತ ಇರುತ್ತೆ. ಹಾಗೆ ನಮ್ಮ ಗುಣಮಟ್ಟದ ಹಾಲನ್ನು ಪಡೆಯುವಲ್ಲಿ ನಾವು ಸರಬರಾಜು ಮಾಡುವಂತಹ ನಂದಿನಿ ಪಶುಹಾರ ಆಗಿರ್ಬೋದು, ನಂದಿನಿ ಖನಿಜ ಮಿಶ್ರಣ ಆಗಿರ್ಬೋದು, ಇವೆಲ್ಲವನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಗೊತ್ತು 1 ಲೀಟರ್ ಹಾಲು ಕೊಡುವಂಥ ಹಸುವಿಗೆ 400 ಗ್ರಾಂ ಪಶುಹಾರವನ್ನು ಹಾಲು ಉತ್ಪಾದನೆ ಕೊಡಬೇಕು. ಇನ್ನು 100 ಗ್ರಾಂ ಪಶುಹಾರವನ್ನು ದೇಹದ ಮೇಂಟೆನೆನ್ಸ್ ಅಂದರೆ ಉಸಿರಾಟ ಕ್ರಿಯೆ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಸಗಣಿ ಕ್ರಿಯೆಗೆ ಇನ್ನೂ 100 ಗ್ರಾಂ ಪಶುಹಾರವನ್ನು ಹಾಕಬೇಕಾಗತ್ತೆ. ಅಂದರೆ ತಮ್ಮ ಮನೆಯಲ್ಲಿ 10 ಲೀಟರ್ ಕೊಡುವಂಥ ಪಶುಗಳಿದ್ರೆ ಅವಕ್ಕೆ ದಿನಕ್ಕೆ 5 kg ಪಶುಹಾರವನ್ನು ಹಾಕಬೇಕು. ಅಂದರೆ ಬೆಳಿಗ್ಗೆ 2.5 kg ಪಶುಹಾರ, ಸಂಜೆ 2.5 kg ಪಶುಹಾರವನ್ನು ಹಾಕಬೇಕು. ಹಾಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಹೊಲಕ್ಕೆ ಅಥವಾ ಕೆರೆಗೆ ಬಿಟ್ಟಾಗ ಅಲ್ಲಿ ಹಸಿರು ಮೇವನ್ನು ಮೇಯ್ಕೊ ಬರುತ್ತೆ ಹಸು. ಸಂಜೆ ಬಂದಾಗ ಕೊಟ್ಟಿಗೆಗೆ ಬಂದಾಗ ಹೊಟ್ಟೆ ದುಬ್ಬಾಗ ಕಾಣಿಸುತ್ತಲ್ವಾ, ಇವತ್ತು ಚೆನ್ನಾಗಿ ಮೇಯ್ಕೊ ಬಂದಿದೆ, ಪಶುಹಾರವನ್ನು ಸ್ವಲ್ಪ ಕಮ್ಮಿ ಮಾಡೋಣ, 2.5 kg ಹಾಕುವಂಥದ್ದನ್ನ 1.5 kg ಅಥವಾ 1.25 kg ಕಮ್ಮಿ ಮಾಡಿ ಇನ್ನೊಂದು ಉಳಿದಿರುವಂಥ ಅರ್ಧ kgನ ಮುಂದಿನ ದಿನಗಳಲ್ಲಿ ತಿಂಗಳ ಎಂಡಿಗೆ ಬೇಕಾಗತ್ತೆ ಅಂತ ಉಳಿಸ್ತಾ ಹೋದ್ರೆ ನಾಳೆ ಬೆಳಿಗ್ಗೆ ಹಾಲು ಕರೆದಾದಾಗ ಗುಣಮಟ್ಟ ಬರಲ್ಲ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಅಂತ ತಮಗೆಲ್ಲರಿಗೂ ಕೇಳ್ಕೊಳ್ತಾ, ಇನ್ನೊಂದು ಮುಖ್ಯವಾಗಿ ಖನಿಜ ಮಿಶ್ರಣ, ಯಾರೂ ಕೂಡ ಖನಿಜ ಮಿಶ್ರಣನ ಹಾಕ್ತಾ ಇಲ್ಲ. ಯಾಕಂದ್ರೆ ನಮ್ಮ ರೈತರ ಮೊದಲನೇ ಕಂಪ್ಲೇಂಟು ಖನಿಜ ಮಿಶ್ರಣ ಹಾಕಿದಾಗ ಉಜ್ಕೊಳ್ಳುತ್ತೆ, ಹಸು ಜ್ವರ ಬರುತ್ತೆ, ಹಾಲು ಕಮ್ಮಿ ಆಗುತ್ತೆ ಅಂತ. ಹೌದು, ಯಾಕಂತ ಅಂದ್ರೆ ಖನಿಜ ಮಿಶ್ರಣ ಕ್ಯಾಲ್ಸಿಯಂ ಅಂಶ, ನಾವೆಲ್ಲ ನೋಡಿದ ಬಿಡಿಯ ಅಂಶ, ಸ್ವಲ್ಪ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಹೊಟ್ಟೆ ಸ್ವಲ್ಪ ಅಜೀರ್ಣಕರ ಆಗುತ್ತೆ, ಅನ್ನನಾಳ ಸ್ವಲ್ಪ ಉರಿತದೆ, ಬಾಯಿ ಸುತ್ತೋದಂಗೆ ಆಗುತ್ತೆ. ನಾವು ಸಣ್ಣವರಿದ್ದಾಗ ಎಲೆ ಅಡಿಕೆ ಸುಣ್ಣ ಹಾಕಿದಾಗ ಬಾಯಿ ಆಗುತ್ತೆ, ನಮ್ಮ ಡೇರಿಗೆ ಬರುವಂಥ ನಷ್ಟ ಆಗುತ್ತೆ. ಎರಡೂ ನಷ್ಟ ಆದಾಗ ಆಗಬಾರ್ದು, ತಾಲೂಕಲ್ಲಿ ಅತಿ ಹೆಚ್ಚು ಆಗ್ತಿತ್ತು. ಆವಾಗ ನಾನು ಪರಿಶೀಲಿಸಿದಾಗ ನಮ್ಮ ಒಕ್ಕೂಟದಲ್ಲಿ ಇಡೀ ತಾಲೂಕು ಕ್ವಾಲಿಟಿನ ವಿತರಣೆ ಮಾಡ್ತಾರೆ ಪ್ರತಿ ತಿಂಗಳು. ಅವಾಗ ನೋಡಿದಾಗ ನಂದು ಮಳವಳ್ಳಿ 6ನೇ ಸ್ಥಾನದಲ್ಲಿತ್ತು. ನಾನು ಸಮವಾಗಿ ನನ್ನ ಕೆಲಸವನ್ನು ಬದಿಗೊತ್ತು ಅಲ್ಲೇ ನಿಂತು ತಾಲೂಕು ಸಂಘಗಳೆಲ್ಲ ನೋಡಿ ಪರಿಶೀಲಿಸಿದಾಗ ನಂದು ಈಗ ಹಂತವಾಗಿ 4, 3 ಆ ಥರ ಈಗ 2ನೇ ಸ್ಥಾನದಲ್ಲಿ ನಾನು ಇದ್ದೀನಿ. ನನಗೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ಮಳವಳ್ಳಿನ 2ನೇ ಸ್ಥಾನಕ್ಕೆ ತಗೋಗೋದ್ನಲ್ಲ, ಇಷ್ಟು ಶ್ರಮ. ನಾನು ಫಸ್ಟ್ ಟೈಮು ನಾನು ನಿರ್ದೇಶಕರಾಗಿ ಆಯ್ಕೆ ಆಗಿರೋದು. ನನ್ನ ಹಿಂದೆ ಇರೋರೆಲ್ಲ 3, 4, 5 ಬಾರಿಯೂ ಸಹ ಆಗಿರೋರು ಸಹ ನನ್ನ ಜೊತೆಲಿದ್ದಾರೆ. ಅವರನ್ನು ಮುಂದೆ ನಾನು ಒಬ್ಬ ಫಸ್ಟ್ ಟೈಮ್ ಗೆದ್ದು ನಾನು ಅಲ್ಲಿ ಆ ದೊಡ್ಡ ಮಟ್ಟದ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಮುಂದೆ ಹೋಗೋಕ್ಕೆ ಹೆಮ್ಮೆ ಆಗುತ್ತೆ. ಅದಲ್ಲದೆ ಮತ್ತೆ ನಾನು ತಾಲೂಕಲ್ಲಿ ಮುಗಿಬಿದ್ದಂಥ 1995 ಅಂದರೆ 95-96 ಅಂತ ಇದರಲ್ಲಿ ರೀಸ್ಟಾಗಿ ಹಂಗೆ ಬಿದ್ದಿತ್ತು. ಅದು ಕಷ್ಟ ಬೆಳ್ಕೊಂಡು ಆಳೆತ್ತರಿಗಂತ ಹಂಗೆ ಬಿದ್ದಿತ್ತು. ಅದನ್ನ ಕ್ಲೀನ್ ಮಾಡಿಸಿ ಆ ಸಂಘ ಅದು ಇರುವಂಥ ಸಂಘಕ್ಕೆ ಬರೀ ನ್ಯೂಸ್ ಪೇಪರು, ಬರೀ ಜೆರಾಕ್ಸ್ ಪೇಪರ್ ಸಾಯಿತು, ವರ್ಷದ ಪೇಪರ್ ಸಿಕ್ಕಿಲ್ಲ. ಆದರೂ ಸಹ ನಾನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ನರಸ್ವಾಮಿಯವರ ಆಶೀರ್ವಾದ ಜೊತೆಲಿ ಬೆಂಬಲದ ತೊಗೊಂಡು ಎಲ್ಲನೂ ಲಿಂಕ್ ಮಾಡಿಕೊಂಡು ನಮ್ಮ ಸುತ್ತೋದಂಗೆ ನಿಮ್ಮ ಅಧಿಕಾರಿಯದಲ್ಲೇ ಮಾಡಬೇಕು ಅಂತ. ಅದೇ ರೀತಿ ನಾನು ಅದನ್ನ 2 ಎಕರೆ ಜಮೀನ ನಾನು ನಮ್ಮ ಮಂಡ್ಯ ಒಕ್ಕೂಟದ ಹೆಸರಿಗೆ ನಾನು RTC ತೊಗೊಂಡೆ. RTC ತೊಗೊಂಡ ನಂತರ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಅಲ್ಲೇ ಸಭೆ ಮಾಡಬೇಕು ಅಂತ ತುಂಬ ಆಸೆಪಟ್ಟಿದೆ. ಮಳೆಯ ಕಾರಣ ನಾನು ತಾಲೂಕು ಮಟ್ಟದಲ್ಲಿರುವ ತಾಲೂಕು ಮಟ್ಟದಲ್ಲಿ ನಾನು ಅಂಬೇಡ್ಕರ್ ಭವನದಲ್ಲೇ ನಾನು ಕಾರ್ಯಕ್ರಮ ಮಾಡಿದೆ. ತಾವು ಒಂದಷ್ಟು ಜನ ಬಂದಿದ್ವಿ, ಕಾರ್ಯಕ್ರಮ ನೋಡಿದ್ರಿ. ನನ್ನ ಮನ್ಮೂಲಲ್ಲಿ ಏನಾಗುತ್ತೆ, ಮನ್ಮೂಲಿನ ಹಾಲು ತಗೊಂಡು ಆಗುವಂಥದ್ದು, ಯಾವ ಥರ ಹಾಲನ್ನ ಡೆಲಿವರಿ ಆಗ್ತದೆ, ಯಾವ ಥರ ಹಾಲನ್ನ ಮಿಕ್ಸಿಂಗ್ ಮಾಡ್ತೀವಿ, ಯಾವ ಥರ ನಾವು ಅದನ್ನು ಮಜ್ಜಿಗೆಯಾಗಿ ಪರಿವರ್ತನೆ ಮಾಡ್ತೀವಿ, ತುಪ್ಪಾಗಿ ಮಾಡ್ತೀವಿ, ಮತ್ತು ಪೌಡ್ರಾಗಿ ಮಾಡ್ತೀವಿ. ಇಂಥ ಅದೆಲ್ಲ ತಾವು ವಿಡಿಯೋ ಕಾರ್ಯಕ್ರಮ ಸಹ ಇಟ್ಟಿದೆ, ಅದೆಲ್ಲ ನೀವು ನೋಡಿದ್ರಿ. ಮತ್ತು ನಮ್ಮ ಬರುವಂಥ ಹಾಲು 11.25 ಲಕ್ಷ ಈಗ ಅವರು
ಸಹ ಅಲ್ಲಿ ಎಂಪ್ಲಾಯ್ಗಳಿದ್ದಾರೆ, ಅವ್ರನ್ನೂ ಸಹ ಭೇಟಿ ಮಾಡಿ ಮಂಡ್ಯ ಜಿಲ್ಲೆಯ ಹಾಲು ತುಂಬ ಉಳಿತಾ ಇದೆ, ರೈತರಿಗೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡ್ತಾವ್ರೆ, ಇಂಪ್ರೂವ್ ಮಾಡೋಕ್ಕೆ ಅಲ್ಲೂ ಮಾಡಿದ್ದೀವಿ. 85,000 ಹಾಲು ಸೇಲ್ ಆಗ್ತಾಯಿದೆ, ನನ್ನಿಂದ ಎಂಟು ತಿಳಿಸಿದ್ರು 85,000 ಹಾಲು ಸೇಲ್ ಆಗ್ತಾಯಿದೆ ಅಂತ ಅದನ್ನು ಮಾಡ್ತಾಯಿದ್ದೀವಿ. ಅದಲ್ಲದೆ ನಮ್ಮ ಸಂಘಕ್ಕೆ ಬರುವಂಥದ್ದು ನಮ್ಮ ಮವಳಿ ಹಾಲು ಕರೆಯುವ ಅಕ್ಕಂದಿರಿಗೆ ಬರುವಂಥ ಸ್ಕೀಮ್ಗಳ ಬಗ್ಗೆಯಾಗಿ ಹೇಳೋಕ್ಕಾದರೆ ಫಸ್ಟ್ ಪ್ರಥಮವಾಗಿ ನನ್ನಲ್ಲಿ ಗಾಲಿ ಮಿಲ್ಕಿಂಗ್ ಮಿಷಿನ್ ಇದೆ. ಫಸ್ಟೇ ನಮ್ಮ ಸಂಘಕ್ಕೆ 2 ಮಿಲ್ಕಿಂಗ್ ಮಿಷಿನ್ ಬೇಕು ಅಂತ ಹೇಳಿದರು. 2 ಮಿಲ್ಕಿಂಗ್ ಮಿಷಿನ್ ಸಹ ನಾನು ಕೊಟ್ಟಿದ್ದೀನಿ. ಒಂದು ಸತೀಶು, ಒಂದು ಅತೀಫ್, 2 ನಾನು ಹಾಲಿಗೆ ಕೊಟ್ಟಿದ್ದೀನಿ. ನೆಕ್ಸ್ಟು ಮ್ಯಾಟು ಮತ್ತು ಹುಲ್ಲು ಕಲಸೋ ಯಂತ್ರ 2 ಸಹ ಸೆಂಟ್ರ್ ಫೋಕಸ್ ಹೋಗಿದೆ. ಬಂದ ತಕ್ಷಣ ನಮ್ಮ ಗ್ರಾಮಕ್ಕೆ ಅದನ್ನು ಸಹ ನಾನು ಕೊಡ್ತೀನಿ. ಎಲ್ಲ ಒಕ್ಕೂಟಗಳು ನನ್ನ ಗ್ರಾಮನ ಒಕ್ಕೂಟನ್ನು ಮುನ್ನಡೆಸೋಕ್ಕೆ ನಾನು ಇಷ್ಟಪಡ್ತೀನಿ. ಇದಲ್ಲದೆ ಗೆಲಿದ ಮಿಶ್ರನ್ಗಳು, ಸ್ವೀಟ್ಸು ಇವೆಲ್ಲ ನಮ್ಮ ಕಡೆಯಿಂದ ಬರುವಂಥ ಮಂಡಳಿಂದ ಬರುವಂಥ ಸ್ಕೀಮ್ಗಳು ಅವನು ಸಹ ನಾವು ತಗೊಂಡು ಹೋಗ್ತೀವಿ. ಮತ್ತು ಗುಣಮಟ್ಟದ ಹಾಲನ್ನ ನಮ್ಮ ಗ್ರಾಮದವರು ಗುಣಮಟ್ಟದ ಹಾಲನ್ನೇ ಕೊಡಬೇಕು. ತಾಲೂಕಲ್ಲಿ ಹೆಂಗೆ ಗುಣಮಟ್ಟದ ಹಾಲು ಕೊಡ್ತಾ ಇದ್ದೀರಿ, ನಮ್ಮ ಊರಲ್ಲಿ ಗುಣಮಟ್ಟದ ಹಾಲು ಕೊಡ್ತಾ ಇದ್ದೀರಿ. ಇನ್ನೂ ಏನಾರ ಗುಣಮಟ್ಟ ಎಲ್ಲಾರು ಅದನ್ನು ಬದಲು ಮಾಡ್ಕೋಬೇಕು. ಅದಕ್ಕೆ ಮೇವುಗಳಿಗೆ ನಾವು ಅಲ್ಲಿ ಡಾಕ್ಟ್ರ್ ಹೇಳೋದು ಯಾವ ರೀತಿ ಗುಣಮಟ್ಟವಾಗಿ ತಗೋಬೇಕಾದ್ರೆ ಅವರು ಟ್ರೈನಿಂಗ್ ಸಹ ಅಲ್ಲಿ ಹೋಗ್ಕೊಂಡವರು ನಮ್ಮವರು ಇನ್ನೂ ಟ್ರೈನಿಂಗ್ ಹೋಗೋಕ್ಕಾಗ್ತಿದೆ. ಅದನ್ನು ಸಹ ಮಾಡಿಕೊಂಡು ಮತ್ತು ಈ ಸಂಘ ಅಲ್ಲಿ ಕೇಳಿದ್ರೆ ಸ್ವಲ್ಪ ನಿಮಿತ್ತಗಳೇ ಅಭಿವೃದ್ಧಿ ಆಗಬೇಕು ಅಂತ ನಾನು ಈ ಸಂಘದಲ್ಲಿ ತುಂಬ ಖರ್ಚು ಮಾಡಿಸ್ತಾಯಿಲ್ಲ. ಯಾಕೆಂದರೆ ಚಿಕ್ಕ ಸಂಘ ಖರ್ಚು ಮಾಡಿಸೋದು ತುಂಬ ಮಾಡ್ತೀವಿ. ಇವತ್ತು ಫಂಕ್ಷನ್ ನಡೀತಾ ಇದ್ರೆ ಅಲ್ಲಿ ಏನೋ ಒಂದು ಊಟಕ್ಕೆ ನಾನೇ ಹಾಕಿರ್ತೀನಿ, ಒಂದು ಸಾಲು ವಾರ ಅಂದಾಗ ನಾನೇ ತಂದಿರ್ತೀನಿ. ಯಾಕೆಂದರೆ ಅದು ಒಕ್ಕೂಟ ಬರಿಬಾರ್ದು. ಈ ಒಕ್ಕೂಟದ ಒಂದು ಇಷ್ಟೊಂದು ಬರೆದ್ರೆ ತುಂಬ ಖರ್ಚಾಗ್ಬಿಡ್ತದೆ. ಬರೀ ಸಾಮಾನ್ಯ ಇವೆಲ್ಲ ಸಣ್ಣ ಪುಟ್ಟ ಭರಿಸಿ ಇವೆಲ್ಲ ನಾನೇ ಬರ್ತೇವೆ. ಪ್ರತಿ ಮನೆ ಬಾಡಿಗೆ ಆಗ್ಬೋದು, ಮನೆ ಬಾಡಿಗೆನೂ ಬರ್ಕೊಳ್ಳಲ್ಲ. ನಾನು ಅಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಬಾಡಿಗೆಗೆ ಅಂತ, ನನ್ನ ಮನೆ ಬಾಡಿಗೆ ತಗೊಳ್ಳಲ್ಲ. ಈ ಥರ ಸೇವೆನ ನಮ್ಮ ಸಂಘ ನಾನು ಸಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ಚಿಕ್ಕ ಸಂಘ ಅಲ್ವಾ, ಇದೆಲ್ಲ ಕುಂಠಿತ ಆಗ್ಬಿಡ್ತು, ಮೈನಸ್ ಕೊಂಡೋಗ್ಬೋದು. ಈಗ ಅಲ್ಲಿ ಸಂಘಟೀಪುರದಲ್ಲಿ ನಾನು ನೋಡಿದಾಗ ಅದು ಮೈನಸಲ್ಲಿ ಎಷ್ಟು ಸಹಜ 80,000ನ ಸಂಘಟೀಪುರ ಮೈನಸಲ್ಲಿ 80,000 ಲಾಭ ಅಲ್ಲ, ನಷ್ಟ. ಹೂಕೊಪ್ಪಲ್ಲಿ ಲಾಭ ಇದೆ ಪಕ್ಕದೂರಲ್ಲಿ, ಅದು ಸಂಘಟೀಪುರದಲ್ಲಿ ಅಷ್ಟು ಇದೆ, ಅದು ತುಂಬ ನಷ್ಟದಲ್ಲಿದೆ. ಆ ಥರ ಏನಾರು ಇದಾದಾಗ ನಷ್ಟಕ್ಕೆ ಹೋಗ್ಬಿಡ್ತದೆ. ಅದು ಹೋಗ್ಬಾರ್ದು ಅಂತೇಳಿ ಇಷ್ಟೊತ್ತು ಹಾಲಿ ಕೆಲಸದಲ್ಲಿ ಲಾಭ ಬಂದಿತ್ತು. ನನ್ನ ಚಿಕ್ಕ ಊರಲ್ಲೇ ನನ್ನನ್ನೇ ಗುರುತಿಸಿ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟಕ್ಕೆ ನನ್ನ ಆಯ್ಕೆ ಮಾಡಿದಂಥ ನರೇಂದ್ರ ಸ್ವಾಮಿ ಅವರು ಹೆಸರನ್ನು ಸಹ ನಿಮ್ಮ ಮುಂದೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಆಯ್ಕೆ ಮಾಡಿದ ಮೇಲೆ ಕಳೆದ 3-4 ತಿಂಗಳು ಮಾತ್ರ ನನ್ನದು ಆಯ್ಕೆ ಆದದ್ದು. ಅದರಿಂದ ಕೋರ್ಟ್ ಪ್ರಕರಣದಲ್ಲಿ ನನಗೆ ಸಮಸ್ಯೆ ಆಗಿತ್ತು. ಆ ಕೋರ್ಟ್ ಪ್ರಕರಣ ಮುಗಿಸಿ ಈಗ ಅವ್ರಿಗೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಏನು ಇಲ್ಲ, ಖಾಲಿ ಇತ್ತು. ಅಧಿಕಾರಿ ವರ್ಗದವರೇ ಅದು ನಡೆಸ್ತಿದ್ರು. ನಾವು ಬಂದ ನಂತರದಲ್ಲಿ ನಾನು ಕಂಡಂಥದ್ದು ಮೌಳಿ ತಾಲೂಕಲ್ಲಿ ನೀರು ಹಗರಣಗಳು, ಹಾಲು ನೀರು ಹಗರಣ ಅಂತೇಳಿ ಹಿಂದೆ ನಡೀತಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ನಾನಂತೂ ಬಂದಾಗ ನೋಡಿಲ್ಲ. ನಾನು ಬಂದಾಗ ತುಂಬ ಹಾಲುಗಳು ಫೇಲ್ ಆಗ್ತಿದ್ದು. ನಾನು ಅಧಿಕಾರಿಗಳನ್ನ ಕರೆದು ನನ್ನ ಮಳವಳ್ಳಿಲಿ ಸಬ್ ಆಫೀಸಲ್ಲಿ ಮೀಟಿಂಗ್ ಕರೆದು ಚರ್ಚೆ ಮಾಡಿದಾಗ ಹೌದು ಸರ್, ನಾವು ಇವುಗಳು ಕಮ್ಮಿ ಇದ್ದೀವಿ, ಜೊತೆಗೆ ಈ ಥರ ಫೇಲ್ ಆಗ್ತವೆ, ಇದನ್ನು ನೀವು ಹೇಳೋದು ಮಾರ್ಗದರ್ಶನ ಮಾಡ್ಕೋಗ್ತೀವಿ ಅಂತ ಹೇಳಿದಾಗ ನಾನು ತುಂಬ ಸಭೆಗಳು ಮಾಡಿ ಪ್ರಥಮವಾಗಿ ಅಕ್ಕೂರು ಭಾಗದಲ್ಲಿ ಟ್ಯಾಂಕರ್ ಹಾಲೇ ಫೇಲ್ ಆಗ್ತಾಯಿತ್ತು. ಒಂದೊಂದು ಟ್ಯಾಂಕರ್ 20,000 ಲೀಟ್ರ್ ತುಂಬಿರ್ತದೆ. ಆ ಟ್ಯಾಂಕರ್ ಹಾಲೇ ಮೊಸರಾಗ್ತಾಯಿತ್ತು, ವಾಪಸ್ ಬರ್ತಾಯಿತ್ತು. ವಾಪಸ್ ಬಂದರೆ ಏನಾಗುತ್ತೆ ಅಂದರೆ ಡೈರಿಗೆ ನಷ್ಟ ಆಗುತ್ತೆ. ಹಾಲು ವಾಪಸ್ ಬಂದ ಹಾಲು ಡೈರಿಗೆ ಪೇಮೆಂಟ್ ಮಮ್ಮಲಿಂದ ಕೊಡೋಲ್ಲ. ಮತ್ತು ನಮ್ಮ ಹಾಲು ಹಾಕ್ತಾರಲ್ಲ ಅವ್ರಿಗೆ